ಬೆಂಗಳೂರು ನಗರದಲ್ಲಿ ಹೆಚ್ಚಾದಂತಹ ಇವಿ ಅಂದರೆ ಎಲೆಕ್ಟ್ರಿಕ್ ಬಸ್ ಅವಾಂತರ ಬಿಎಂಟಿಸಿ ನಿಗಮದ ನಿದ್ದೆ ಕೆಡಿಸಿದೆ. ಇವಿ ಚಾಲಕರ ಎಡವಟ್ಟು ವಿಚಾರವಾಗಿ ಸದ್ಯ ಈಗ ಬಿಎಂಟಿಸಿ ಮತ್ತೆ ಕೇಂದ್ರದ ಕದವನ್ನು ತಟ್ಟಿದೆ. ಪ್ರಸ್ತಾವನೆಯೊಂದನ್ನು ಸಲ್ಲಿಸಿದೆ. ಹಾಗಾದರೆ ಏನದು ಪ್ರಸ್ತಾವನೆ? ಈ ಪ್ರಸ್ತಾವನೆಗೆ ಏನಾದರೂ ಅನುಮೋದನೆ ದೊರೆತರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆಗಬಹುದಾ? ಬನ್ನಿ ನೋಡೋಣ. ಇವಿ ಬಸ್ ವಿಚಾರವಾಗಿ ಮತ್ತೆ ಕೇಂದ್ರದ ಕದ ತಟ್ಟಿದ ಬಿಎಂಟಿಸಿ. ಇವಿ ಬಸ್ ಚಾಲಕರು ನಮಗೆ ಬೇಡವೇ ಬೇಡ, ಬಸ್ ನಿಮ್ಮದು, ಚಾಲಕರು ನಮ್ಮದು, ಪಾಲಿಸಿಗೆ ಒಪ್ಪಿಗೆ ಕೊಡಿ. ಸಚಿವರ ಪತ್ರ ಬಳಿಕ ಬಿಎಂಟಿಸಿಯಿಂದಲೂ ಕೇಂದ್ರಕ್ಕೆ ಮನವಿ. ಅದೆಷ್ಟೇ ಪ್ರಯತ್ನ ಪಟ್ರು, ವಾರ್ನಿಂಗ್ ಗಳನ್ನ ನೀಡಿದ್ರು, ಯಾಕೋ ಏನೋ ಇವಿ ಬಸ್ಗಳ ಎಡವಟ್ಟುಗಳನ್ನ ಕಡಿಮೆ ಮಾಡೋಕೆ ಆಗ್ತಿಲ್ಲ. ಪರಿಣಾಮ ತನ್ನ ನಿರ್ವಹಣೆ ಬಸ್ಗಳಿಗಿಂತ ಇವಿ ಬಸ್ ಅವಾಂತರಗಳೇ ಬಿಎಂಟಿಸಿಗೆ ಹೆಚ್ಚು ತಲೆನೋವಾಗಿ ಪರಿಣಮಿಸಿದೆ. ನಿರ್ವಹಣೆ ಜವಾಬ್ದಾರಿ ಬೇರೆ ಸಂಸ್ಥೆಗಳ ಮೇಲಿದ್ರು ಬಸ್ಗಳ ಕಾರ್ಯಾಚರಣೆ ಬಿಎಂಟಿಸಿ ಲೋಗೋದ ಅಡಿಯಲ್ಲೇ ಆಗ್ತಿರೋ ಕಾರಣ ಹೆಚ್ಚು ಮುಜುಗರಕ್ಕೆ ಕಾರಣವಾಗ್ತಿದೆ. ಈ ಎಲ್ಲಾ ಸಂಬಂಧ ಕೇಂದ್ರಕ್ಕೆ ಬಿಎಂಟಿಸಿ ಪ್ರಸ್ತಾವನೆ ಜೊತೆಗೆ ಮನವಿಯನ್ನಿಟ್ಟಿದೆ. ಹೌದು, ನಗರದ ಇವಿ ಬಸ್ ಎಡವಟ್ಟುಗಳು ಮಾತ್ರ ಅದರಿಂದಾಗುತ್ತಿರುವ ಸಮಸ್ಯೆಗಳ ಕುರಿತು ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ದಾಖಲೆ ಸಮೇತ ತೆರೆದಿಟ್ಟಿದ್ರು. ಅಲ್ಲದೆ ಕೇಂದ್ರಕ್ಕೆ ಪತ್ರವನ್ನ ಬರೆದು ಸಮಸ್ಯೆ ಸರಿಪಡಿಸುವಂತೆ ಮನವಿಯನ್ನು ಮಾಡಿದ್ರು. ಆದ್ರೆ ಅದಾದ ಬಳಿಕವೂ ಸಮಸ್ಯೆಗಳು ಮುಂದುವರೆದಿರುವ ಕಾರಣ ಬಿಎಂಟಿಸಿ ಅಧಿಕಾರಿಗಳು ಕೂಡ ಈ ಬಗ್ಗೆ ಮತ್ತೆ ಕೇಂದ್ರಕ್ಕೆ ಮನವಿಯೊಂದನ್ನ ಇಟ್ಟಿದ್ದಾರೆ. ಸಾರಿಗೆ ಸಚಿವರ ಪತ್ರದ ಬಳಿಕ ಕೇಂದ್ರದ ಅಧಿಕಾರಿಗಳು ಬಿಎಂಟಿಸಿ ಅಧಿಕಾರಿಗಳ ಜೊತೆ ಸಭೆ ಮಾಡಿ ಸಮಸ್ಯೆಗಳ ಮಾಹಿತಿ ಪಡೆದಿದ್ರು. ಅದಾದ ಬಳಿಕ ಮತ್ತೆ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಬಿಎಂಟಿಸಿಯಲ್ಲೂ ಕೆಲ ಸಭೆಗಳನ್ನ ಮಾಡಲಾಗಿದೆ. ಈ ಹಿನ್ನೆಲೆ ಸದ್ಯ ಇವಿ ಬಸ್ ಚಾಲಕರಿಂದಲೇ ಹೆಚ್ಚು ಸಮಸ್ಯೆಗಳು ಸಾರ್ವಜನಿಕವಾಗಿ ಆಗ್ತಿರೋದು ಅನ್ನೋ ಅಂಕಿ ಅಂಶಗಳ ಆಧಾರದ ಮೇಲೆ ಬಿಎಂಟಿಸಿಯೇ ಇನ್ಮುಂದೆ ಇವಿ ಬಸ್ಗಳಿಗೆ ಚಾಲಕರನ್ನ ಒದಗಿಸಲಿದೆ. ಇದಕ್ಕೆ ಅವಕಾಶ ನೀಡಿ ಅಂತ ಮನವಿ ಮಾಡಿದೆ. ಈ ಎಲೆಕ್ಟ್ರಿಕ್ ಬಸ್ ಕಾರ್ಯಾಚರಣೆಯ ಬಗ್ಗೆ ಯಾವುದೇ ಒಂದು ಸೀಮಿತವಾಗಿ ಒಂದು ವಿಷಯ ಅಲ್ಲ, ಎಲ್ಲ ವಿಷಯಗಳ ಬಗ್ಗೆನೂ ನಾವು ಅವರ ಆಪರೇಟರ್ಗಳನ್ನ ಕರೆದು ಮಾತಾಡಿದ್ದೀವಿ. ಜೊತೆಗೆ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್, ಸೆಂಟ್ರಲ್ ಗೌರ್ಮೆಂಟ್ ನ್ಯೂ ಡೆಲ್ಲಿಗೆ ಹೋಗ್ಬಿಟ್ಟು ಕೂಡ ಇವರ ಆಪರೇಟರ್ಗಳು ಏನೆಲ್ಲ ಇಶ್ಯೂಸ್ ಇದೆ ಅನ್ನೋದನ್ನ ನಾವು ರೈಸ್ ಮಾಡಿದ್ದೀವಿ. ಫಾರ್ಮಲ್ ಪ್ರಪೋಸಲ್ ಇಟ್ಟಿದ್ದೀವಿ, ಬಟ್ ಅದು ರಾಷ್ಟ್ರವ್ಯಾಪಿ ಇರುವಂಥ ಒಂದು ಪ್ರೋಗ್ರಾಮ್. ಈಗ GCC ಅನ್ನೋದು ಇದು ಇನಿಷಿಯಲ್ ಸ್ಟೇಜಸ್ಸಲ್ಲಿದೆ. ಇದು ಪರಿಪಕ್ವ ಆಗಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸದ್ಯ ನಗರದಲ್ಲಿ ಸಂಚರಿಸುತ್ತಿರುವ 1500 ಇವಿ ಬಸ್ಗಳನ್ನ 4 ಗುತ್ತಿಗೆ ಕಂಪನಿಗಳು ನಿರ್ವಹಣೆ ಮಾಡುತ್ತಿದ್ದು, ಚಾಲಕರನ್ನ ಇದೇ ಕಂಪನಿಗಳು ನಿರ್ವಹಣೆ ಮಾಡುತ್ತಿವೆ. ನಿರ್ವಾಹಕರು ಮಾತ್ರ ಬಿಎಂಟಿಸಿಯಿಂದ ನೇಮಕವಾಗಿರೋದು. ಸದ್ಯ ಆಗುತ್ತಿರುವ ಸಮಸ್ಯೆ ವಿಚಾರವಾಗಿ ಈಗ ನಿರ್ವಾಹಕರ ಜೊತೆ ಚಾಲಕರನ್ನು ನಾವೇ ನೇಮಕ ಮಾಡ್ತೇವೆ, ಇದಕ್ಕೆ ಅವಕಾಶ ನೀಡಿ ಅಂತ ಬಿಎಂಟಿಸಿ ಪತ್ರದ ಮೂಲಕ ಕೇಂದ್ರಕ್ಕೆ ಪ್ರಸ್ತಾವನೆ ಇಟ್ಟಿದ್ದು, ಸದ್ಯ ಕೇಂದ್ರ ಇದನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸಿ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.